ನೀವು ಹೊಯ್ಸಳ ದೇವಸ್ಥಾನಗಳಿಗೆ ಹೋದಾಗ ತುಂಬ ಗೈಡ್ಸ್ ಮತ್ತು ಜನ ಈ ಸ್ಕಲ್ಪ್ಚರ್ ತೋರಿಸಿ ಹೀಗೆ ಹೇಳ್ತಾರೆ, ನೋಡಿ, ಹೊಯ್ಸಳ ದೇವಸ್ಥಾನದಲ್ಲಿ ಒಬ್ಬ ಫಾರಿನರ್ ಶಿಲ್ಪ ಇದೆ. ಆದರೆ ಅದು ನಿಜವಾಗಿಯೂ ಫಾರಿನರ್ ಶಿಲ್ಪನಾ? ಬನ್ನಿ ಈ ಶಿಲ್ಪವನ್ನ ಡಿಕೋಡ್ ಮಾಡೋಣ. ಮೊದಲು ತಲೆಯನ್ನು ನೋಡಿ. ಇದು ಯುರೋಪಿಯನ್ ಹ್ಯಾಟ್ ತರ ಕಾಣುವುದಿಲ್ಲ, ಬದಲಿಗೆ ಶೈವ ಜಂಗಮರು ಅಥವಾ ಸಂತರು ಧರಿಸುವ ತಲೆಹೊದಿಕೆಯಂತೆ ಕಾಣುತ್ತದೆ. ಈಗ ಕುತ್ತಿಗೆಯನ್ನು ಗಮನಿಸಿ, ರುದ್ರಾಕ್ಷಮಾಲ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇನ್ನೊಂದು ವಿಶೇಷ ಅಂದ್ರೆ ಇವರು ಕೌಪೀನ ಅಥವಾ ಲಂಗೋಟಿಯನ್ನು ತೊಟ್ಟಿರುವಂತೆ ಕಾಣ್ತಾರೆ. ಅದರ ಜೊತೆಗೆ ಮಿಲುವಂಗಿ ಅಂದರೆ ಉದ್ದನೆಯ ಅಂಗಿಯನ್ನು ಧರಿಸಿರುವುದರಿಂದ ಇವರ ವೇಷಭೂಷಣ ಉಳಿದ ಶಿಲ್ಪಗಳಿಗಿಂತ ಭಿನ್ನವಾಗಿ ಕಾಣುತ್ತದೆ. ಇನ್ನೂ ಗಮನಿಸಿ, ಹೆಗಲಿಗೆ ಜೋಳಿಗೆಯಂತಿರುವ ಚೀಲ ಕಾಣುತ್ತದೆ. ಬಲಗೈಯಲ್ಲಿ ಸುತ್ತಿರುವ ಮೃಗಚರ್ಮ ಇರಬಹುದೆಂದು ಕಾಣುತ್ತದೆ. ಎಡಗೈಯಲ್ಲಿ ನೀರಿನ ತತ್ರಾಣಿ ಅಥವಾ ಕಮಂಡಲ ಹಿಡಿದಿರುವ ಸಾಧ್ಯತೆಯೂ ಇದೆ. ಇನ್ನು ಪಾದಗಳತ್ತ ನೋಡಿ, ಇವರು ಪಾದುಕೆಗಳನ್ನು ಧರಿಸಿದ್ದಾರೆ. ಇನ್ನೊಂದು ಆಶ್ಚರ್ಯದ ವಿಷಯ ಏನೆಂದರೆ, ಇದೇ ರೀತಿಯ ಫುಟ್ವೇರ್ ಹೊಯ್ಸಳದ ಇನ್ನೂ ಹಲವು ಶಿಲ್ಪಗಳಲ್ಲೂ ಕಾಣಿಸುತ್ತದೆ. ಹಾಗಾದರೆ ಇವರು ನಿಜವಾಗಿಯೂ ಫಾರಿನರಾ ಅಥವಾ 13ನೇ ಶತಮಾನದ ಕರ್ನಾಟಕದ ಒಬ್ಬ ಶೈವ ಗುರು, ಜಂಗಮ ಅಥವಾ ಸಂತನ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ನಲ್ಲಿ ತಪ್ಪದೇ ತಿಳಿಸಿ. ಧನ್ಯವಾದಗಳು.